ಈ ವಿಡಿಯೋ ಏನ್ ಬಿಡುಗಡೆ ಮಾಡ್ತಿದ್ದಾರೆ ಅದೆಲ್ಲ ತಿಮ್ರೋಡಿ ಅವರು ಹೇಳ್ಕೊಟ್ಟು ಮಾಡಿಸಿರೋದು. ಹೇಳ್ಕೊಟ್ಟು ಮಾಡಿಸಿರೋದು. ಬಟ್ ಆದ್ರೆ ಚಿನ್ನ ನಾನು ತಪ್ಪು ತಿಳ್ಕೊಳ್ಬೇಡಿ, ಅದ್ರಲ್ಲಿ ಏನಿದೆ, ಜನ ಏನ್ ಮಾತನಾಡ್ತಿದ್ದಾರೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಧರ್ಮಸ್ಥಳದ ದೊಡ್ಡವರು, ಧರ್ಮಾಧಿಕಾರಿಗಳು, ಅವ್ರ ತಮ್ಮ ಅವರೆಲ್ಲ ನಿಮ್ಮ ಮೇಲೆ ಕೂಡ ಅತ್ಯಾಚಾರ ಮಾಡಿದ್ರು, ರತ್ನ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ರು, ನಿಮ್ಮ ಮಗಳ ಮೇಲೆ ಏನೋ ಅತ್ಯಾಚಾರ ಮಾಡಿದ್ರು, ಹಿಂಗೆಲ್ಲ ನೀವೇ ಹೇಳಿದ್ರಿ ಅಥವಾ ಚಿನ್ನಯ್ಯನೇ ಹೇಳಿದ್ರು ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಿದ್ದಾರೆ. ಇಲ್ಲ ಮೇಡಮ್, ಹಂಗೆಲ್ಲ ಏನಿಲ್ಲ ಮೇಡಮ್. ನನ್ನ ಮಗಳು ಊಟಿಯಲ್ಲೇ ಓದಿರೋದು ಮೇಡಮ್. ಅವ್ಳು ಹುಟ್ಟಿರೋದೇ ಅಲ್ಲಿ, ನಮ್ಮ ತಾಯಿ ಮನೆಯಲ್ಲೇ ಅವಳು ಇದ್ದಳು. ಅಲ್ಲೇ ಎಲ್ಲ ಸಾಲಿಗೆಲ್ಲ ಹೋಯ್ತಾ ಇದ್ರು. ಆದರೆ ಇವಾಗ ಮದುವೆ ಮಾಡಿಕೊಟ್ಟಿದ್ದೀನಿ, ಇಬ್ಬರು ಮಕ್ಕಳಿದ್ದಾರೆ ಮೇಡಮ್. ಏನಿದು ಆಗಿಲ್ಲ ಮೇಡಮ್. ನನ್ನ ಮಗಳಿಗೆ ಧರ್ಮಸ್ಥಳ ವರ್ಷಕ್ಕೊಂದು ಟೈಮ್ ಬರ್ತಲ್ಲ ನಮ್ಮ ತಾಯಿ ಮನೇಲಿದ್ದು. ಅಲ್ಲಿ ಜಾತ್ರೆ ಲಕ್ಷದೀಪ ಅಂತ ಹೇಳ್ತಾರಲ್ಲ, 2 ಟೈಮ್ ಇರ್ತಲ್ಲ, ಮತ್ತೆ ಹೊಂಟೋಯ್ತಲ್ಲ ಮೇಡಮ್. ನನ್ನ ಮಗಳು ಜಾಸ್ತಿ ಅಲ್ಲಿ ಇರಲಿಲ್ಲ. ಧರ್ಮಾಧಿಕಾರಿಗಳನ್ನ ಅಥವಾ ಅವ್ರ ತಮ್ಮನ್ನ ನೋಡಿದಾರ? ನಿಮ್ಮ ಮಗಳು ನೋಡಿದಾರ? ಇಲ್ಲ ಮೇಡಮ್, ಮೀಟೇ ಆಗಿಲ್ಲ. ಮೀಟ್ ಆಗಿಲ್ಲ. ಬಟ್ ಈ ಕತೆ ಎಲ್ಲಿಂದ ಬಂತು ಹಂಗಾದ್ರೆ? ಕತೆ ಮೇಡಮ್ ಅದೇ ಫಸ್ಟ್ ಬಂದು ನನ್ನ ಮಗಳಿಗೂ ಅತ್ಯಾಚಾರ ಆಗಿದ್ದದಂತ ಗಿರೀಶ್ ಮಟ್ಟನ್ ಅಂತ ಹೇಳ್ತಾರಲ್ಲ ಮೇಡಮ್, ಅವ್ರಿಗೆ ತುಂಬ ಕ್ರಿಮಿನಲ್ ಮೈಂಡ್ ಜಾಸ್ತಿ ಅಂತ ಮೇಡಮ್. ಅವ್ರು ನೋಡುವಾಗಲೇ ನಮ್ಗೆ ಗೊತ್ತಾಯ್ತದ, ಅವ್ರಿಗೂ ತುಂಬ ಕ್ರಿಮಿನಲ್ ಮೈಂಡ್. ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಮೇಡಮ್, ಮಾಡ್ತಾರೆ. ಕರ್ಕೊಂಡೋಗಿ ಇಷ್ಟು ದಿನ ನನ್ನ ಯಜಮಾನ್ರನ್ನ ಕರ್ಕೊಂಡೋಗಿ ಎಲ್ಲೆಲ್ಲೇ ಹೋಗಿ ಅದು ನನ್ನ ಯಜಮಾನ್ರು ಇವರು ನಾವು ಟಾಯ್ಲೆಟ್ ಕೆಲಸ ಮಾಡೋರಿಲ್ಲ ಮೇಡಮ್. ನಮ್ಮನ್ನ ಹಿಡ್ಕೊಂಡು ಹಿಂಗೆ ಮಾಡಿದ್ರೆ ಹೆಂಗೆ ಇರ್ತದೆ ಹೇಳಿ ಮೇಡಮ್. ಯಾರು ಇಲ್ಲಂತೆ ಈ ಗಿರೀಶ್ ಮಟ್ಟನ್ ಐತೆ ಮರಡ್ ಹಿಂಗೆ ಮಾಡಿದ್ದಾರಲ್ಲ ಮೇಡಮ್. ನಮ್ಮ ಪಾಪ ಸುಮ್ಮನೆ ಬಿಡ್ತದ ಮೇಡಮ್. ಅವರ ಹೆಂಡತಿ ಮಕ್ಕಳು ಚೆನ್ನಾಗಿರೋಕಾಯ್ತದ ಮೇಡಮ್. ನಮಗೆ ಕಣ್ಣೀರು ನನ್ನಿನ್ನ ಹೋಗಿ ನಮ್ಮ ಯಜಮಾನ್ರು ನೋಡುವಾಗ ಮೇಡಮ್ ಎಡ್ಡ ಬಿಟ್ಕೊಂಡು ಕಣ್ಣೀರಾಗಿಯೇ ಬಿಡ್ತಾ ಇದ್ದಾರೆ ಮೇಡಮ್. ಸ್ವಲ್ಪ ಆವಿಸ್ತಿದ್ರೆ ಅವರು ಕೊಟ್ಬಿಟ್ರು, ನಾನು ಕೊಡ್ತುಬಿಟ್ಟು ನನ್ನ ಮಗನಿಗೆ ಕೊಟ್ಬಿಟ್ಟು ಸತ್ತೋಗಂಬತ್ತಿ. ನಿಜವಾಗ್ಲೂ ಚಿನ್ನಯ್ಯ ತಪ್ಪು ಮಾಡಿಲ್ಲ, ನೀವು ತಪ್ಪು ಮಾಡಿಲ್ಲ ಅನ್ನೋ ಹಂಗಿದ್ರೆ ಸಾಯೋದು ಸೊಲ್ಯೂಷನ್ ಅಲ್ಲ. ಇಲ್ಲ ಮೇಡಮ್, ನಿಮ್ಗೆ ಯಾರಾದ್ರೂ ಮೋಸ ಮಾಡಿದ್ರೆ ಮೋಸ ಆಚೆ ಬರ್ಬೇಕು ಅಲ್ಲ. ಹೆಲ್ಪ್ ಮಾಡೋರು ಯಾರು ಇಲ್ಲ ಮೇಡಮ್. ನಮ್ಗೆ ಈ ಸೋಮ ಮೇಡಮ್ ಅವ್ರು ಮಾತಾಡಿದ ಮೇಲೆ, ನಾನು ಹೇಳಿದ ಮೇಲೆ ಅವ್ರಿಗೆ ನಾನು ಹೆಲ್ಪ್ ಮಾಡಿದ್ರು ಮೇಡಮ್. 2 ತಿಂಗಳು 6 ತಿಂಗಳು ಆಯ್ತು ಮೇಡಮ್. ಅವರು ತಿಮ್ಮಾರೆಡ್ಡಿ ಅವ್ರ ಮನೆಗೆ ಹೋಗಿ ಇವಾಗ ಜೈಲಿಗೆ ಹೋಗಿ 6 ತಿಂಗಳೇನೋ ಆಯ್ತು ಮೇಡಮ್. ಅವ್ರು ನೋಡಿ ನಾನು ನಿನ್ನೆನೇ ನೋಡಿದ್ದೀನಿ ಮೇಡಮ್. ನನಗೆ ಬಾಲ್ ಬೇಡ ಅಂತ ಆಯ್ತದ ಮೇಡಮ್. ನಮ್ಮ ಜೀವನವೇ ಬೇಡ ಅಂತ ಆಯ್ತದ ಮೇಡಮ್. ಯಾಕಂದ್ರೆ ಈ ಗಿರೀಶ್ ಮಟ್ಟನ ತಿಮ್ಮಾರೆಡ್ಡಿ ಇವರೆಲ್ಲ 4 ಜನ ನಮಗೆ ಮಾನ ಮರ್ಯಾದೆ ನಮ್ಗೆ ಇವರು ಎಲ್ಲ ಹೋಯ್ತು ಮೇಡಮ್. ಎಲ್ಲನೂ ಹೋಯ್ತು. ನಮ್ಗೆ ಯಾರು ಹೆಲ್ಪ್ ಮಾಡೋರು ಇಲ್ಲ ಮೇಡಮ್. ಕೆಲವೊಂದು ನೋಡಿ, ನಿಜವಾಗ್ಲೂ ಸುಳ್ಳು ಹೇಳಿಸಿದ್ದಾರೆ ಅನ್ನೋದಾದ್ರೆ ಅದೆಲ್ಲ ಆಚೆ ಬರಬೇಕು, ಆಗ್ಲೇ ಅಲ್ವಾ ನಿಜವಾಗ್ಲೂ ಸುಳ್ಳು ಹೇಳಿ. ಈ ಮಗಳು ವಿಚಾರ ಇದು ಯಾರು ಹೇಳಕ್ ಹೇಳಿದ್ದು? ಚಿನ್ನಯ್ಯ ಅದು ಯಾರೇ ತಂದೆ ತಾಯಿ ಆಗ್ಲಿ ಮನೆ ಮಗಳ ಮೇಲೆ ಅತ್ಯಾಚಾರ ಅಂತ ಹೇಳಿ ಸುಳ್ಳು ಯಾಕೆ ಹೇಳ್ತಾರೆ? ಅದೇ ಆವಾಗ ಜಗಳ ನಡೆದಿದ್ದದ ಮೇಡಮ್. ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದ್ದದ, ಅವರು ಅಲ್ಲೇ ಓದಿದ್ದಲ್ಲ ಮಾಡಿದ್ದಲ್ಲ ಅಂತ ಹೇಳ್ಬೇಕನ್ನುವಾಗ ನಮ್ಮ ಯಜಮಾನ್ರು ಇಲ್ಲ ಅವಳು ಮದುವೆ ಮಾಡಿ ಅವಳು ಚೆನ್ನಾಗಿದ್ದಲ್ಲ, ಮತ್ತು ನಾನು ಹಂಗೆ ಹೇಳಿದ್ರೆ ನಮ್ಮ ಮಕ್ಕಳು ಇದಾಯ್ತದಲ್ಲ ಹಾಗಂತ ಮತ್ತೆ ಹೇಳಿದ್ದಾರೆ ಮೇಡಮ್. ನಾನು ಹೇಳಲ್ಲ, ಎಷ್ಟೋ ವಿಡಿಯೋ ಮಾಡಿದ್ದಿರಿ, ಸುಳ್ಳು ಇದು ಮಾಡಿದ್ದಿರಿ, ಆದರೆ ಹೇಗೆ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ. ಹಾಗಂತ ಇದು ಕೊಡಂದ್ರೆ ನನ್ನ ಮಗಳು ಜೀವನ ಇದು ಹಾಲಾಯ್ತದಲ್ಲ ಹಾಗಂತ. ಮತ್ತೆ ಅಲ್ಲಿ ಜಗಳ ಎಲ್ಲ ತುಂಬ ಜಗಳ ನಡೆದಿದ್ದದ ಮೇಡಮ್. ಅಂದ್ರೆ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ನಾನು ಹೇಳಲ್ಲ ಅಂತ ಚಿನ್ನಯ್ಯ ಅಂದಿದ್ದಕ್ಕೆ ಜಗಳ ಮಾಡಿದ್ದಾರೆ ಮೇಡಮ್. ಆಮೇಲೆ ಅದ್ರ ಮೇಲೆ ಎಷ್ಟೋ ವಿಡಿಯೋ ಅವರು ಇದು ಮಾಡಿದಾರೆ. ನಿದ್ದೆ ಮಾತ್ರ ಅವ್ರ ಮನೇಲಿ ನಿದ್ದೆ ಮಾಡಲಿಲ್ವಂತ ಮೇಡಮ್ ನಮ್ಮ ಯಜಮಾನ್ರು. ನಿದ್ದೆ ಇಲ್ಲಿಂದು ಬ್ರುಡ ಗುಂಡಿ ಎಲ್ಲ ಏನೋ ನೋರ್ಸ್ ಬಂದರೆ 1 ಗಂಟೆ 12 ಗಂಟೆ ಏನೋ ಆಯ್ತದಂತ ಮೇಡಮ್. ಆಮೇಲೆ ಸ್ವಲ್ಪ ಹೋಗಿ ಮನಗುವಾಗ ಗಿರೀಶ್ ಮಟ್ಟನೇ ಅವರು ಯೂಟ್ಯೂಬ್ ಅವರು ಅಂತ ಹೇಳ್ತಾರಲ್ಲ ಮೇಡಮ್, ಒಂದೊಂದು ಚಾನಲಲ್ಲಿ ಇವರು ಕರ್ಕೊಂಡು ಹೋಗಿ ವಿಡಿಯೋ ಕೊಡ್ತಾ ಇದ್ರು. ಮಟ್ಟಣ್ಣನೇ ಯೂಟ್ಯೂಬರ್ಸ್ ಹತ್ರ ಕರ್ಕೊಂಡೋಗಿ ಇಂಟರ್ವ್ಯೂ ಚಿನ್ನ ಕೊಡಿಸ್ತಾ ಇದ್ರಂತ. ಯಾಕಂದರೆ ಅಲ್ಲಿಂದ ಬರೋಕ್ಕಾಗಲ್ಲ ಸ್ವಲ್ಪ ತುಂಬ ಜನ ಅಂತ ಮೇಡಮ್, ತುಂಬ ನಾನು ಎಷ್ಟು ಮತ್ತು ನನ್ನ ಹತ್ರನೇ ಹೇಳಿದ್ದಾರೆ ಇವರು. ನಾನು ಒಂದು ಟೈಮು ನಾನು ಅಲ್ಕೊಂಡು ಇಲ್ಲ ನೀನು ಬಾ ನೀನು ಹಾಗಂತ ನಾನು ಅಳುವಾಗ ನನಗೆ ಮನೆ ಖಾಲಿ ಮಾಡಂತ ಹೇಳಿದ್ರು ಮೇಡಮ್. ಮನೆ ಖಾಲಿ ಮಾಡಂತ ಮನೆಯವ್ರು ಬಂದು ಹೇಳಿದ್ರು. ಮತ್ತು ನಾನು ನಮ್ಮ ಯಜಮಾನ್ರ ಹತ್ರ ಅಲ್ಲಿ ಮನೆ ಖಾಲಿ ಮಾಡೋಕೆ ಹೇಳ್ತಾರೆ, ನಾವು ಎಲ್ಲಿ ಹೋಗೋದು ಏನಂತ ಗೊತ್ತಿಲ್ಲ ನೀನು ಬಾ ಹಾಗಂತ ಹೇಳಿದೆ. ಮತ್ತು ಅವರು ಗಿರೀಶ್ ಮಟ್ಟನ್ ಹತ್ರ ಹೇಳಿದ್ದಾರೆ ನನ್ನ ಕರ್ಕೊಂಡು ಹೋಗಿ, ಇಲ್ಲಾಂದರೆ ಅವರು ಏನಾದರೂ ಎಲ್ಲ ಎತ್ತು ಹೊರಗೆ ಹಾಕ್ತಾರೆ, ನಮ್ಮ ಹೆಂಡತಿ ಮಕ್ಕಳು ಎಲ್ಲಿ ಹೋಗೋದು, ನಾನು ಹೋಗ್ತೀನಿ ಹಾಗಂತ ಹೇಳಿದ್ರಂತ ಮೇಡಮ್. ಮತ್ತು ಗಿರೀಶ್ ಮಟ್ಟನ ಫೋನಲ್ಲಿ ಈಸ್ಕೊಂಡು ಏನಿಲ್ಲ ದೇವಸ್ಥಾನ ಅವರು ಇರಬೇಕು ಹಾಗಂತ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮನ್ನ ಮನೆ ಖಾಲಿ ಮಾಡು ಅಂತ ಹೇಳಿಸ್ತಿರೋದು ದೇವಸ್ಥಾನ ಕಡೆ ಅವರೇ ಹೇಳ್ತಾ ಇದ್ದಾರೆ. ಆದರೆ ನನಗೆ ಗೊತ್ತಿದೆ ಮನೆಯವರು ಅವ್ರಿಗೆ ಮನೆ ಇಲ್ಲ ನಾನು ಖಾಲಿ ಮಾಡಿ ಕೊಡಿ ಹಾಗಂತ ಹೇಳ್ತಾರಂತ ನನಗೆ ಗೊತ್ತಿದೆ. ಆದರೆ ಅವರೇ ಒಂದು ಮಾತು ಹೇಳ್ತಾರೆ, ಏನಿಲ್ಲ ಧರ್ಮಸ್ಥಳ ಕಡೆ ಅವರೇ ಬಂದಿರಬೇಕು, ಯಾರಾದರೂ ಕಳಿಸಿದ್ದಾರೆ, ಇಲ್ಲಾಂದ್ರೆ ಮನೆಯವ್ರಿಗೆ ಏನಾದರೂ ಹೇಳಿರಬೇಕು, ಅದರಿಂದನೇ ಖಾಲಿ ಮಾಡಿಸ್ತಾರೆ. ನಾನು ನಿಮ್ಮ ಯಜಮಾನ್ರು ಇವಾಗ ಕರ್ಕೊಂಡು ಬಂದರೆ ಏನಾದರೂ ಅಲ್ಲಿ ಏನಾದರೂ ಕೇಸ್ ಆದರೆ ಮತ್ತು ಇದಾಯ್ತದಲ್ವ, ಏನು ಮಾಡೋಕ್ಕಾಗಲ್ಲ, ನೀನು ನಿಮ್ಮ ಯಜಮಾನ್ರ ಬಾಂತ ಮಾತ್ರ ಕರಿಬೇಡ ಹಾಗಂತ ಹೇಳಿದ್ರು. ಮತ್ತು ನಾನು ಇವ್ರ ಹತ್ರ ಇಲ್ಲ ನೀನು ಬಾ, ನೀನು ಯಾಕೆ ಅಲ್ಲಿದ್ದೀಯ ಬಾ ಅಂದರೆ ನಾನು ಹೊರಗೆ ಬರೋಕ್ಕಾಗಲ್ಲ
ನಿನಗೆ ಗೊತ್ತಿಲ್ಲ ಇಲ್ಲಿ ಹೆಂಗಿದ್ದದಂತ ನಿನಗೆ ಗೊತ್ತಿಲ್ಲ, ಫೋನಲ್ಲಿ ಮಾತ್ರ ನನ್ನ ಹತ್ರ ಮಾತಾಡುವಾಗಲೇ 5 ಜನಕ್ಕೆ ಹೋಯ್ತದೆ. ನಾನು ಫೋನಲ್ಲಿ ಮಾತಾಡೋದು, ನೀನು ಮಾತಾಡೋದು 5 ಜನಕ್ಕೆ ಇದು ಮಾಡಿದ್ದಾರಂತ ಮೇಡಮ್. 5 ಜನ ಕೇಳೋ ಥರ ಮಾಡಿದ್ದಾರೆ. ಕೇಳೋ ಥರ ಮಾಡಿದ್ದಾರಂತ. ಅದರಿಂದ ನಾನು ಏನು ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನೀನು ಅಲ್ಲಿದ್ದೀಯ. ನಿಮಗೆ ಯಾರಾದರೂ ಗ್ರೀಸ್ ಮಠನ ಕಡೆ ಜನ ಯಾರು ಬರ್ತಾರೆ ಹೋಯ್ತಾರೆ ಏನು ಮಾಡ್ತಾರಂತ ಗೊತ್ತಿಲ್ಲ. ನಿನ್ನ ಹತ್ರ ಏನು ಮಾತಾಡೋಕ್ಕಾಗಲ್ಲ ನನಗೆ. ನಾನು ಇಲ್ಲಿ ಏನು ಪರಿಸ್ಥಿತಿ ಇದ್ದೀನಿ ಅಂತ ಮಾತಾಡೋಕ್ಕಾಗಲ್ಲ. ಎಲ್ಲ ಭಾಷೆನಲ್ಲೂ ನಾವು ತೆಲುಗಲ್ಲಿ ಮಾತಾಡಿದ್ರು ಹೋಯ್ತದಂತೆ ಮೇಡಮ್, ತಮಿಳಲ್ಲಿ ಮಾತಾಡಿದ್ರು ಹೋಯ್ತದಂತೆ. ಮಾತಾಡೋಕ್ಕಾಗಲ್ಲ. ಮಗಳು ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಕ್ ಒಪ್ಪಿಲ್ಲ ಮೇಡಮ್. ಮತ್ತೆ ಮಾತಾಡ್ತೀನಿ. ಮಟ್ಟಣ್ಣನೇ ಯೂಟ್ಯೂಬರ್ಸ್ ಹತ್ರ ಕರ್ಕೊಂಡೋಗಿ ಇಂಟರ್ವ್ಯೂ ಚಿನ್ನ ಕೊಡಿಸ್ತಾ ಇದ್ರಂತ. ಯಾಕಂದ್ರೆ ಅಲ್ಲಿಂದ ಬರೋಕ್ಕಾಗಲ್ಲ ತುಂಬ ಜನ ಅಂತ ಮೇಡಮ್, ತುಂಬ ನನ್ನ ಇಷ್ಟ. ಮತ್ತೆ ನನ್ನ ಹತ್ರನೇ ಹೇಳಿದ್ದಾರೆ ಇವರು. ನಾನು ಒಂದು ಟೈಮ್ ನಾನು ಅಲ್ಕೊಂಡು ಇಲ್ಲ ನೀನು ಬಾ ನೀನು ಹಾಗಂತ ನಾನು ಅಳುವಾಗ ನನಗೆ ಮನೆ ಖಾಲಿ ಮಾಡಂತ ಹೇಳಿದ್ರು ಮೇಡಮ್. ಮನೆ ಖಾಲಿ ಮಾಡಂತ ಮನೆಯವ್ರು ಬಂದು ಹೇಳಿದ್ರು. ಮತ್ತು ನಾನು ನಮ್ಮ ಯಜಮಾನ್ರ ಹತ್ರ ಅಲ್ಲಿ ಮನೆ ಖಾಲಿ ಮಾಡೋಕೆ ಹೇಳ್ತಾರೆ. ನಾವು ಎಲ್ಲಿ ಹೋಗೋದು ಏನಂತ ಗೊತ್ತಿಲ್ಲ, ನೀನು ಬಾ ಹಾಗಂತ ಹೇಳಿದೆ. ಮತ್ತು ಅವರು ಗ್ರೀಸ್ ಮಠನ ಹತ್ರ ಹೇಳಿದ್ದಾರೆ ನನ್ನ ಕರ್ಕೊಂಡು ಹೋಗಿ, ಇಲ್ಲಾಂದರೆ ಅವರು ಏನಾದರೂ ಎಲ್ಲ ಎತ್ತು ಹೊರಗೆ ಹಾಕ್ತಾರೆ, ನಮ್ಮ ಹೆಂಡತಿ ಮಕ್ಕಳು ಎಲ್ಲಿ ಹೋಗೋದು, ನಾನು ಹೋಗ್ತೀನಿ ಹಾಗಂತ ಹೇಳಿದ್ರಂತ ಮೇಡಮ್. ಮತ್ತು ಗ್ರೀಸ್ ಮಠನ ಫೋನಲ್ಲಿ ಈಸ್ಕೊಂಡು ಏನಿಲ್ಲ ದೇವಸ್ಥಾನ ಅವರು ಇರಬೇಕು ಹಾಗಂತ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮನ್ನ ಮನೆ ಖಾಲಿ ಮಾಡು ಅಂತ ಹೇಳಿಸ್ತಿರೋದು ದೇವಸ್ಥಾನ ಕಡೆಯವರು ಅವರೇ ಹೇಳ್ತಾ ಇದ್ದಾರೆ. ಆದರೆ ನನಗೆ ಗೊತ್ತಿದೆ ಮನೆಯವರು ಅವ್ರಿಗೆ ಮನೆ ಇಲ್ಲ, ನಾನು ಖಾಲಿ ಮಾಡಿ ಕೊಡಿ ಹಾಗಂತ ಹೇಳ್ತಾರಂತ ನನಗೆ ಗೊತ್ತಿದೆ. ಆದರೆ ಅವರೇ ಒಂದು ಮಾತು ಹೇಳ್ತಾರೆ, ಏನಿಲ್ಲ ಧರ್ಮಸ್ಥಳ ಕಡೆ ಅವರೇ ಬಂದಿರಬೇಕು, ಯಾರಾದರೂ ಕಳಿಸಿದ್ದಾರೆ, ಇಲ್ಲಾಂದ್ರೆ ಮನೆಯವ್ರಿಗೆ ಏನಾದರೂ ಹೇಳಿರಬೇಕು, ಅದರಿಂದನೇ ಖಾಲಿ ಮಾಡಿಸ್ತಾರೆ. ನಾನು ನಿಮ್ಮ ಯಜಮಾನ್ರು ಇವಾಗ ಕರ್ಕೊಂಡು ಬಂದರೆ ಏನಾದರೂ ಕೇಸ್ ಆದರೆ ಮತ್ತು ಇದಾಯ್ತದಲ್ವ, ಏನು ಮಾಡೋಕ್ಕಾಗಲ್ಲ, ನೀನು ನಿಮ್ಮ ಯಜಮಾನ್ರ ಬಾ ಅಂತ ಮಾತ್ರ ಕರಿಬೇಡ ಹಾಗಂತ ಹೇಳಿದ್ರು. ಮತ್ತು ನಾನು ಇವ್ರ ಹತ್ರ ಇಲ್ಲ ನೀನು ಬಾ, ನೀನು ಯಾಕೆ ಅಲ್ಲಿದ್ದೀಯ ಬಾ ಅಂದರೆ ನಾನು ಹೊರಗೆ ಬರೋಕ್ಕಾಗಲ್ಲ, ನಿನಗೆ ಗೊತ್ತಿಲ್ಲ ಇಲ್ಲಿ ಹೆಂಗಿದ್ದದಂತ ನಿನಗೆ ಗೊತ್ತಿಲ್ಲ, ಫೋನಲ್ಲಿ ಮಾತ್ರ ನನ್ನ ಹತ್ರ ಮಾತಾಡುವಾಗಲೇ 5 ಜನಕ್ಕೆ ಹೋಯ್ತದೆ. ನಾನು ಫೋನಲ್ಲಿ ಮಾತಾಡೋದು, ನೀನು ಮಾತಾಡೋದು 5 ಜನಕ್ಕೆ ಇದು ಮಾಡಿದ್ದಾರಂತ ಮೇಡಮ್. 5 ಜನ ಕೇಳೋ ಥರ ಮಾಡಿದ್ದಾರಂತ. ಅದರಿಂದ ನಾನು ಏನು ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನೀನು ಅಲ್ಲಿದ್ದೀಯ. ನಿಮಗೆ ಯಾರಾದರೂ ಗ್ರೀಸ್ ಮಠನ ಕಡೆ ಜನ ಯಾರು ಬರ್ತಾರೆ ಹೋಯ್ತಾರೆ ಏನು ಮಾಡ್ತಾರಂತ ಗೊತ್ತಿಲ್ಲ. ನಿನ್ನ ಹತ್ರ ಏನು ಮಾತಾಡೋಕ್ಕಾಗಲ್ಲ ನನಗೆ. ನಾನು ಇಲ್ಲಿ ಏನು ಪರಿಸ್ಥಿತಿ ಇದ್ದೀನಿ ಅಂತ ಮಾತಾಡೋಕ್ಕಾಗಲ್ಲ. ಎಲ್ಲ ಭಾಷೆನಲ್ಲೂ ನಾವು ತೆಲುಗಲ್ಲಿ ಮಾತಾಡಿದ್ರು ಹೋಯ್ತದಂತೆ ಮೇಡಮ್, ತಮಿಳಲ್ಲಿ ಮಾತಾಡಿದ್ರು ಹೋಯ್ತದಂತೆ. ಮಾತಾಡೋಕ್ಕಾಗಲ್ಲ. ಮಗಳು ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಕ್ ಒಪ್ಪಿಲ್ಲ ಮೇಡಮ್. ಮತ್ತೆ ಮಾತಾಡ್ತೀನಿ. ಮಟ್ಟಣ್ಣನೇ ಯೂಟ್ಯೂಬರ್ಸ್ ಹತ್ರ ಕರ್ಕೊಂಡೋಗಿ ಇಂಟರ್ವ್ಯೂ ಚಿನ್ನ ಕೊಡಿಸ್ತಾ ಇದ್ರಂತ. ಯಾಕಂದ್ರೆ ಅಲ್ಲಿಂದ ಬರೋಕ್ಕಾಗಲ್ಲ ತುಂಬ ಜನ ಅಂತ ಮೇಡಮ್, ತುಂಬ ನನ್ನ ಇಷ್ಟ. ಮತ್ತು ನನ್ನ ಹತ್ರನೇ ಹೇಳಿದ್ದಾರೆ ಇವರು. ನಾನು ಒಂದು ಟೈಮ್ ನಾನು ಅಲ್ಕೊಂಡು ಇಲ್ಲ ನೀನು ಬಾ ನೀನು ಹಾಗಂತ ನಾನು ಅಳುವಾಗ ನನಗೆ ಮನೆ ಖಾಲಿ ಮಾಡಂತ ಹೇಳಿದ್ರು ಮೇಡಮ್. ಮನೆ ಖಾಲಿ ಮಾಡಂತ ಮನೆಯವ್ರು ಬಂದು ಹೇಳಿದ್ರು. ಮತ್ತು ನಾನು ನಮ್ಮ ಯಜಮಾನ್ರ ಹತ್ರ ಅಲ್ಲಿ ಮನೆ ಖಾಲಿ ಮಾಡೋಕೆ ಹೇಳ್ತಾರೆ, ನಾವು ಎಲ್ಲಿ ಹೋಗೋದು ಏನಂತ ಗೊತ್ತಿಲ್ಲ, ನೀನು ಬಾ ಹಾಗಂತ ಹೇಳಿದೆ. ಮತ್ತು ಅವರು ಗ್ರೀಸ್ ಮಠನ ಹತ್ರ ಹೇಳಿದ್ದಾರೆ ನನ್ನ ಕರ್ಕೊಂಡು ಹೋಗಿ, ಇಲ್ಲಾಂದರೆ ಅವರು ಏನಾದರೂ ಎಲ್ಲ ಎತ್ತು ಹೊರಗೆ ಹಾಕ್ತಾರೆ, ನಮ್ಮ ಹೆಂಡತಿ ಮಕ್ಕಳು ಎಲ್ಲಿ ಹೋಗೋದು, ನಾನು ಹೋಗ್ತೀನಿ ಹಾಗಂತ ಹೇಳಿದ್ರಂತ ಮೇಡಮ್. ಮತ್ತು ಗ್ರೀಸ್ ಮಠನ ಫೋನಲ್ಲಿ ಈಸ್ಕೊಂಡು ಏನಿಲ್ಲ ದೇವಸ್ಥಾನ ಅವರು ಇರಬೇಕು ಹಾಗಂತ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮನ್ನ ಮನೆ ಖಾಲಿ ಮಾಡು ಅಂತ ಹೇಳಿಸ್ತಿರೋದು ದೇವಸ್ಥಾನ ಕಡೆಯವರು ಅವರೇ ಹೇಳ್ತಾ ಇದ್ದಾರೆ. ಆದರೆ ನನಗೆ ಗೊತ್ತಿದೆ ಮನೆಯವರು ಅವ್ರಿಗೆ ಮನೆ ಇಲ್ಲ, ನಾನು ಖಾಲಿ ಮಾಡಿ ಕೊಡಿ ಹಾಗಂತ ಹೇಳ್ತಾರಂತ ನನಗೆ ಗೊತ್ತಿದೆ. ಆದರೆ ಅವರೇ ಒಂದು ಮಾತು ಹೇಳ್ತಾರೆ, ಏನಿಲ್ಲ ಧರ್ಮಸ್ಥಳ ಕಡೆ ಅವರೇ ಬಂದಿರಬೇಕು, ಯಾರಾದರೂ ಕಳಿಸಿದ್ದಾರೆ, ಇಲ್ಲಾಂದ್ರೆ ಮನೆಯವ್ರಿಗೆ ಏನಾದರೂ ಹೇಳಿರಬೇಕು, ಅದರಿಂದನೇ ಖಾಲಿ ಮಾಡಿಸ್ತಾರೆ. ನಾನು ನಿಮ್ಮ ಯಜಮಾನ್ರು ಇವಾಗ ಕರ್ಕೊಂಡು ಬಂದರೆ ಏನಾದರೂ ಕೇಸ್ ಆದರೆ ಮತ್ತು ಇದಾಯ್ತದಲ್ವ, ಏನು ಮಾಡೋಕ್ಕಾಗಲ್ಲ, ನೀನು ನಿಮ್ಮ ಯಜಮಾನ್ರ ಬಾ ಅಂತ ಮಾತ್ರ ಕರಿಬೇಡ ಹಾಗಂತ ಹೇಳಿದ್ರು. ಮತ್ತು ನಾನು ಇವ್ರ ಹತ್ರ ಇಲ್ಲ ನೀನು ಬಾ, ನೀನು ಯಾಕೆ ಅಲ್ಲಿದ್ದೀಯ ಬಾ ಅಂದರೆ ನಾನು ಹೊರಗೆ ಬರೋಕ್ಕಾಗಲ್ಲ, ನಿನಗೆ ಗೊತ್ತಿಲ್ಲ ಇಲ್ಲಿ ಹೆಂಗಿದ್ದದಂತ ನಿನಗೆ ಗೊತ್ತಿಲ್ಲ, ಫೋನಲ್ಲಿ ಮಾತ್ರ ನನ್ನ ಹತ್ರ ಮಾತಾಡುವಾಗಲೇ 5 ಜನಕ್ಕೆ ಹೋಯ್ತದೆ. ನಾನು ಫೋನಲ್ಲಿ ಮಾತಾಡೋದು, ನೀನು ಮಾತಾಡೋದು 5 ಜನಕ್ಕೆ ಇದು ಮಾಡಿದ್ದಾರಂತ ಮೇಡಮ್. 5 ಜನ ಕೇಳೋ ಥರ ಮಾಡಿದ್ದಾರಂತ. ಅದರಿಂದ ನಾನು ಏನು ನಿನ್ನ ಹತ್ರ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನೀನು ಅಲ್ಲಿದ್ದೀಯ. ನಿಮಗೆ ಯಾರಾದರೂ ಗ್ರೀಸ್ ಮಠನ ಕಡೆ ಜನ ಯಾರು ಬರ್ತಾರೆ ಹೋಯ್ತಾರೆ ಏನು ಮಾಡ್ತಾರಂತ ಗೊತ್ತಿಲ್ಲ. ನಿನ್ನ ಹತ್ರ ಏನು ಮಾತಾಡೋಕ್ಕಾಗಲ್ಲ ನನಗೆ. ನಾನು ಇಲ್ಲಿ ಏನು ಪರಿಸ್ಥಿತಿ ಇದ್ದೀನಿ ಅಂತ ಮಾತಾಡೋಕ್ಕಾಗಲ್ಲ. ಎಲ್ಲ ಭಾಷೆನಲ್ಲೂ ನಾವು ತೆಲುಗಲ್ಲಿ ಮಾತಾಡಿದ್ರು ಹೋಯ್ತದಂತೆ ಮೇಡಮ್, ತಮಿಳಲ್ಲಿ ಮಾತಾಡಿದ್ರು ಹೋಯ್ತದಂತೆ. ಮಾತಾಡೋಕ್ಕಾಗಲ್ಲ. ಮಗಳು ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಕ್ ಒಪ್ಪಿಲ್ಲ ಮೇಡಮ್. ಮತ್ತೆ ಮಾತಾಡ್ತೀನಿ.